ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೈಸೂರು ಮದ್ದೂರು ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ರೆಡಿ ಮಾಡ್ಕೊಳ್ಬೋದು. ಸಂಜೆ ಕಾಫಿ ಕುಡಿಯಬೇಕಾದ್ರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು. ತುಂಬ ಈಸಿ ಫ್ರೆಂಡ್ಸ್ ಮಾಡೋದಿದ್ದು. ಬನ್ನಿ ಈಗ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಒಂದು ಬೌಲ್ಗೆ ನಾನು ಉದ್ದುದ್ದಕ್ಕೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಒಂದು ಅರ್ಧ ಇಂಚು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 2 ಮೆಣಸಿನ್ಕಾಯಿನ ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಶುಂಠಿನ ಇದೇ ಥರ ನೀವು ಕಟ್ ಮಾಡ್ಕೊಳ್ಬೇಕು, ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದಕ್ಕೆ ಬಾಯಿಗೆ ನಮಗೆ ಸಿಕ್ಕೋದಿಲ್ಲ ಟೇಸ್ಟ್ ಇದ್ರದ್ದು. ಇವಾಗ ನಾನು 1-2 ನಿಮಿಷ ಇದೇ ಥರ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಕೈಯಲ್ಲೇ. ಈರುಳ್ಳಿ ಎಲ್ಲನೂ, ಖಾರ, ಶುಂಠಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 1 ಬೌಲಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೋಡ್ತಾ ಇದ್ದಿರಲ್ಲ, 1 ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಬೌಲಲ್ಲಿ ನಾವು ಮೀಡಿಯಮ್ ರವೆ ತೊಗೊಂಡಿದ್ದೀನಿ 1 ಬೌಲು. ಅದೇ ಬೌಲಲ್ಲಿ ನಾನು 1/4 ಕಪ್ಪಷ್ಟು ನಾನು ಇದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ರವೆ ಸಮ ತೊಗೋಬೇಕು. ಈಗ ಮತ್ತೆ 1/4 ಕಪ್ಪಲ್ಲಿ ನಾನು ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡು ಮಿಕ್ಸರ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಈ ರೀತಿಯಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನು ಈ ಕಡೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಕಲಸೋಕ್ಕಿಂತ ಮುಂಚೆನೇ ನಾವು ಇದಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಕಲಿಸ್ಕೊಂಡ್ರೆ ತುಂಬಾ ಗರಿಗರಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಎಣ್ಣೆ ಬಿಸಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದ್ಸಲಿ ನಾನು ಸ್ಪೂನಲ್ಲೇ ನಾನು ಕಲಿಸ್ಕೊಳ್ತೀನಿ. ಸ್ವಲ್ಪ ಬಿಸಿ ಇದೆಯಲ್ಲ ಎಣ್ಣೆ, ಅದಕ್ಕೋಸ್ಕರ 1-2 ನಿಮಿಷ ಇದರಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಕಲಿಸ್ಕೊಳ್ತೀನಿ. ನಾವು ಕೈಯಲ್ಲೇ ಕಲಿಸ್ಕೊಂಡ್ರೆ ತುಂಬಾ ಕರೆಕ್ಟ್ ಬರುತ್ತೆ ನಮಗೆ. ಇವಾಗ ನೋಡ್ಬೋದು, ನಾನು ಕೈಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ನೋಡಿ, ಎಲ್ಲ ಈರುಳ್ಳಿ ಎಲ್ಲ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕು. ಅದಕ್ಕೆ ಕಲಸಬೇಕಾದ್ರೆ ಇದಕ್ಕೆ ನಾವು ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ. ತುಂಬ ಇದು ಗಟ್ಟಿನೂ ಬೇಡ, ತುಂಬ ತೆಳುಗೂ ಬೇಡ, ಆ ರೀತಿಯಾಗಿ ನಾವು ಕಲಿಸ್ಕೊಳ್ಬೇಕು. ಇವಾಗ ನಾವು ಅಕ್ಕಿ ರೊಟ್ಟಿ ಮಾಡ್ತೀವಿ ನೋಡಿ, ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ನಾವು ಕಲಿಸ್ಕೊಂಡಿರ್ತೀವಲ್ಲ, ಅಷ್ಟಾದರೆ ನಮಗೆ ಸಾಕು, ಕರೆಕ್ಟಾಗಿ ಬಂದಿರುತ್ತೆ ಇದು. ಈ ರೀತಿಯಾಗಿ ನಾನು ನೋಡಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕರೆಕ್ಟ್ ಹದ ಬರೋ ತನಕ ಕಲಿಸ್ಕೊಳ್ಳೋಣ. ಇವಾಗ ನಾವು ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಈ ರೀತಿಯಾಗಿ ಕಲಸಿಟ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ನಾನು ಇವಾಗ ನೆನೆಯೋಕೆ ಇಟ್ಬಿಡ್ತೀನಿ. 10 ನಿಮಿಷ ಆದಮೇಲೆ ನೋಡ್ಬೋದು ಇವಾಗ ಹೇಗಾಗಿದೆ ಅಂತ. ನೋಡಿ, 10 ನಿಮಿಷ ಆಗಿದೆ. ಇವಾಗ ನಾನು ತಟ್ಕೊಳ್ತೀನಿ ಬನ್ನಿ. ಇವಾಗ ಇದು ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಯಾವ ಸೈಜ್ ಬೇಕೋ ಆ ಸೈಜ್ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಾನು ಉಂಡೆ ಮಾಡಿಕೊಂಡು ಎಣ್ಣೆ ತೊಗೊಂಡೆ ನಾನು ಈಗ ತಟ್ಕೊಳ್ತೀನಿ. ಇದಕ್ಕೆ ಇದು ತಟ್ಕೊಳ್ತಾ ಇದ್ದೀನಲ್ಲ, ಈ ಕಡೆ ನಾನು ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಇದು ತಟ್ಕೊಂಡಾದ್ಮೇಲೆ ಈಗ ನೋಡಿ, ಇದನ್ನು ನಾನು ಇದು ಬಾಣಲಿ ಒಳಗೆ ಹಾಕ್ಕೊಳ್ತೀನಿ. ಎಣ್ಣೆ ಒಳಗೆ ಎಣ್ಣೆ ಬಿಸಿ ಆಗಿದೆ. ಇವಾಗ ನೋಡ್ಬೋದು, ಇವಾಗ ನೀವು ಈ ಸಾಯಂಕಾಲ ಟೈಮಲ್ಲಿ ನಾವು ಕಾಫಿ ಟೀ ಕುಡಿಯಬೇಕಾದ್ರೆ ಈ ಥರ ಏನಾದರೂ ನಾವು ಮಾಡಿಕೊಂಡ್ರೆ ತುಂಬಾ ಕಾಫಿ ಕುಡಿಬೇಕಾದ್ರೆ ಟೇಸ್ಟ್ ಕೊಡುತ್ತೆ. ಇದು ಮೈಸೂರು ಮದ್ದೂರು ಅಂತಲೇ ಹೇಳ್ತಾರೆ. ಇದು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೆಲ್ಲ ಸಿಂಪಲ್ಲಾಗಿ, ನಾನು ಜಾಸ್ತಿ ಏನಿದಕ್ಕೆ ಸಾಮಗ್ರಿ ಯೂಸ್ ಮಾಡಿಲ್ಲ. ಮನೇಲಿ ನಾವೇನಿರುತ್ತೆ ನೋಡಿ ಅದನ್ನೇ ತೊಗೊಂಡಿದ್ದೀನಿ. ನೋಡ್ತಾ ಇದ್ದಿಲ್ಲ, ಈಗ ನಾನು ಎಣ್ಣೆಗೆ ಹಾಕಿಟ್ಕೊಂಡಿದ್ದೀನಿ. ಇದು ಬೇಯೋ ತನಕ ನಾನು ಇನ್ನೊಂದು ಮಾಡ್ಕೊಳ್ತೀನಿ ನೋಡಿ. ಈ ರೀತಿಯಾಗಿ ತಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ತುಂಬ ತೆಳು ತಟ್ಕೊಳ್ಳೋದು ಬೇಡ, ಮೀಡಿಯಮ್ ಸೈಜ್ ನೋಡ್ಕೊಂಡು ನಾವು ತಟ್ಕೊಳ್ಳೋಣ ನೋಡಿ. ಈಗ ನಾನು ಉಲ್ಟಾ ಮಾಡ್ಕೊಳ್ತೀನಿ. ಅದು ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಈಗ ಸ್ವಲ್ಪ ಬೇಯಕ್ಕೆ ಇಟ್ಬಿಡ್ತೀನಿ. ನೋಡ್ತಾ ಇದ್ದಿರಲ್ಲ, ಈಗ ಕರೆಕ್ಟಾಗೆಲ್ಲ ಬೆಂದಿದೆ ನೋಡಿ. ಈ ರೀತಿಯಾಗಿ ಹೇಗೆ ಕಾಣಿಸ್ತಿದೆ ಅಂತ ನೋಡ್ಬೋದು ಫ್ರೆಂಡ್ಸ್. ಇವಾಗ ನೀವು ಯಾವ ಥರ ಮೈಸೂರು ಮದ್ದೂರು ರೆಡಿ ಮಾಡಿದ್ದೀನಿ ಅಂತ. ತುಂಬಾ ಇಷ್ಟ ಆಗಿದೆ ಈ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಸಿಂಪಲ್ಲಾಗಿ ಮನೇಲೇ ನಾವು ರೆಡಿ ಮಾಡ್ಕೊಳ್ಬೋದು ಮೈಸೂರು ಮದ್ದೂರು
ನೋಡ್ತಾ ಇದ್ದಿಲ್ಲ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.